ಸಿದ್ದು ವಿರುದ್ಧ ಕಿಕ್ ಬ್ಯಾಕ್ ಆರೋಪ ಕೇಳಿದೆ. ಅವರು ಸಿದ್ದರಾಮಯ್ಯ ಅವರು ಹೇಳ್ತಾರೆ, ಈಗ ಪ್ರತಿ ಸರ್ಕಾರದ ಹಗರಣಗಳ ತನಿಖೆ ಆಗಲಿ ಅಂತ ಹೇಳ್ತಾರೆ. ತನಿಖೆ ಆಗಬೇಕು, ಎಲ್ಲ ಹಗರಣಗಳು ತನಿಖೆ ಆಗಬೇಕು. ಕಿಕ್ ಬ್ಯಾಕ್ ಆರೋಪ ಅಂತ ಹೇಳಿದರೆ ಹಿಂದೆ ಅವ್ರ ಮೇಲೆ ಬಂದಂಥ ಆರೋಪಗಳಿಂದ ರಕ್ಷಣೆ ಮಾಡ್ಕೋಬೇಕು ಅನ್ನೋ ಉದ್ದೇಶಕ್ಕೆ ಲೋಕಾಯುಕ್ತ ಮುಚ್ಚಿ ACB ರಚನೆ ಮಾಡಿದ್ದೆ ಅದಕ್ಕೆ ಸಾಕ್ಷಿ. ಈಗ ಸ್ಟೀಲ್ ಬ್ರಿಡ್ಜು ಯಾಕೆ ವಾಪಸ್ ಹೋಯಿತು, ಇವೆಲ್ಲ ಆಪಾದನೆಗಳು ಬಂದಾಗ ಆಗಿದ್ದಾವೆ. ಸರ್, ಜನಾರ್ದನ್ ರೆಡ್ಡಿ ಅವರಿಗೆ ಬಿಜೆಪಿ ಅವರೇ ಕಿರುಕುಳ ಕೊಡ್ತಾ ಇದ್ದಾರೆ ಅನ್ನೋದನ್ನ ಅವರು ಒಂದು ಕಡೆ ಎಲ್ಲ ಸುಳ್ಳು. ಯಾರು ಕಿರುಕುಳ ಕೊಡೋದೆಲ್ಲ ಏನಿಲ್ಲ. ಜನಾರ್ದನ್ ರೆಡ್ಡಿ ಅವರು ಆರಾಮಾಗಿದ್ದಾರೆ. ಕಿರುಕುಳ ಕೊಡತ್ತಾರ ಕಾಂಗ್ರೆಸ್. ಅದು ನನಗೆ ಗೊತ್ತಿಲ್ಲ. ಅಲ್ಲ, ಆ ರೀತಿಯನ್ನು ನಡೀತಾ ಇದೆ ಅಂತ. ಇಲ್ಲ, ಆ ಥರದ್ದು ಯಾವುದಿಲ್ಲ. ಸರ್, SC/ST ಏನು ಮೀಸಲಾತಿ ಹೆಚ್ಚಳ ಮಾಡಿದ್ರು, ಇದನ್ನ ಕ್ರೆಡಿಟ್ ನಾವು ತಗೋಬೇಕು ಅಂತ ಎರಡೂ ಪಕ್ಷಗಳು ಎಲ್ಲೋ ಗುದ್ದಾಡಕತ್ತಾವ. ಅಲ್ಲ, ಯಾರು ಕ್ರೆಡಿಟ್ ತಗೊಳಕ್ ಬರ್ತದೆ? ಈಗ ಅದನ್ನ ಅನುಷ್ಠಾನಕ್ಕೆ ತಂದಿದ್ದು BJP ಸರ್ಕಾರ. SC/ST ಮೀಸಲಾತಿ ಹೆಚ್ಚಳ ಮಾಡಿದ್ದು ನಾವು. ಅವರು ಸುಮ್ಮನೆ ನಾವು ಆಯೋಗ ರಚನೆ ಮಾಡಿದ್ವಿ, ಆಯೋಗ ರಚನೆ ಮಾಡಿದ ತಕ್ಷಣ ಅವಾಗಲೇ ಇಂಪ್ಲಿಮೆಂಟ್ ಮಾಡ್ಬೋದಾಗಿತ್ತಲ್ಲ. ಇಂಪ್ಲಿಮೆಂಟ್ ಮಾಡಲಿಲ್ಲ ಅವರು. ಸುಮ್ಮನೆ ಜನರ ಕಣ್ಣೊರ್ಸಕ್ಕೆ ಮಾಡ್ಕೊಂಡು ಬಂದರು. ನಮ್ಮ ಸರ್ಕಾರ ಇವತ್ತು SC/STಗಳಿಗೆ ಸಾಂವಿಧಾನಿಕವಾಗಿ ಮತ್ತು ಸಾಮಾಜಿಕ ನ್ಯಾಯ ಕೊಡಬೇಕು ಅನ್ನೋಂಥ ಉದ್ದೇಶದಲ್ಲಿ SC/ST ಮೀಸಲಾತಿ ಹೆಚ್ಚಳ ಆಗಿದೆ. ಯಾರೇ ಕ್ರೆಡಿಟ್ ತಗೊಂಡ್ರೆ ಜನರಿಗೆ ಗೊತ್ತಿದೆ, SC/ST ಜನಾಂಗದವ್ರಿಗೆ ಗೊತ್ತಿದೆ, ಅವ್ರಿಗೆ ಯಾರು ಮೀಸಲಾತಿಯನ್ನು ಹೆಚ್ಚು ಮಾಡಿದ್ದಾರೆ ಅನ್ನೋದು ಅವ್ರಿಗೆ ಗೊತ್ತಿದೆ. ಅದಕ್ಕೆ ಏನು ಹೇಳೋದು, ನಿಮಗೆ ಗೊತ್ತಿದೆ. ಇದಕ್ಕೆ ಉತ್ತರ ಕೊಡೋದಕ್ಕಿಂತ ಸುಮ್ಮನೆ ಇರೋದು ಒಳ್ಳೆಯದು. ಏಕರೂಪ ನಾಗರಿಕ ಸಂಹಿತೆ ಬರಬೇಕು. ಏಕರೂಪ ನಾಗರಿಕ ಸಂಹಿತೆ ಅವಶ್ಯಕತೆ ಇದೆ. ಮುಂದಿನ ದಿನಗಳಲ್ಲಿ ಭಾರತ ದೇಶದಲ್ಲಿ ಬರಬೇಕು, ಅವಶ್ಯಕತೆ. ಸರ್, ಗುಜರಾತ್ನೊಳಗೆ ಈಗ ಇಂಪ್ಲಿಮೆಂಟ್ ಮಾಡಕ್ಕೆ ತಯಾರಿ ನಡೆದ ಸರ್. ಉಳ್ಕಿದ್ದ ಇದಕ್ಕೆ ಯಾಕೆ ಎಲ್ಲ ಕಡೆಗೂ ಆಗುತ್ತೆ. ಈಗ ಕೇಂದ್ರ ಸರ್ಕಾರದಲ್ಲಿ ಅದನ್ನ ಒಂದು ಶಾಸನ ರೂಪದಲ್ಲಿ ತರಬೇಕಾಗುತ್ತೆ. ತಂದ ಮೇಲೆ ಭಾರತ ದೇಶದಾದ್ಯಂತ ಅದು ಜಾರಿಗೆ ಬರ್ತದೆ. ಸರ್, ಎಲೆಕ್ಷನ್ ಸಂಬಂಧ ಏನಾದರೂ OICC ಅಥವಾ ಕೆಲವು ಶಶಿಕರ್ ಇಂಥವರು ಧ್ವನಿ ಎತ್ತಾ ಇದ್ದಾರೆ ಸರ್. ಭಾರತದಲ್ಲಿ ಕೂಡ ಮುಸ್ಲಿಂ ಪ್ರಧಾನಿ ಬೇಕು, ಇಂಗ್ಲೆಂಡ್. ಅದು ಹುಚ್ಚು ಕಲ್ಪನೆ. ಅದು ಇಲ್ಲಿ ಮುಸ್ಲಿಂ ಪ್ರಧಾನಿ ಆಗಬೇಕು ಅನ್ನೋಂಥದ್ದು ಹುಚ್ಚು ಕಲ್ಪನೆ. ಅದು ಕಲ್ಪನೆನೇ ಹೊರತು ಅದು ಸಾಕಾರಗೊಳ್ಳಲಿಕ್ಕೆ ಸಾಧ್ಯತೆನೇ ಇಲ್ಲ. ಥ್ಯಾಂಕ್ ಯು. ಮುಸ್ಲಿಂ ಪ್ರಧಾನಿ ಆಗಬಾರ್ದಂತಲ್ರಿ. ಇದು ಭಾರತ ದೇಶ. ಇದು ಇಲ್ಲೆಲ್ಲ ಆಗಕ್ಕೆ ಸಾಧ್ಯನೂ ಇಲ್ಲ, ಆಗೋದೂ ಇಲ್ಲ. ಸಿದ್ದು ವಿರುದ್ಧ ಕಿಕ್ ಬ್ಯಾಕ್ ಆರೋಪ ಕೇಳಿದೆ. ಅವರು ಸಿದ್ದರಾಮಯ್ಯ ಅವರು ಹೇಳ್ತಾರೆ, ಈಗ ಪ್ರತಿ ಸರ್ಕಾರದ ಹಗರಣಗಳ ತನಿಖೆ ಆಗಲಿ ಅಂತ ಹೇಳ್ತಾರೆ. ತನಿಖೆ ಆಗಬೇಕು, ಎಲ್ಲ ಹಗರಣಗಳು ತನಿಖೆ ಆಗಬೇಕು. ಕಿಕ್ ಬ್ಯಾಕ್ ಆರೋಪ ಅಂತ ಹೇಳಿದರೆ ಹಿಂದೆ ಅವ್ರ ಮೇಲೆ ಬಂದಂಥ ಆರೋಪಗಳಿಂದ ರಕ್ಷಣೆ ಮಾಡ್ಕೋಬೇಕು ಅನ್ನೋ ಉದ್ದೇಶ